ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದ ಕುಂದಾರ್ಯೋ ಜೈನ ಧರ್ಮೋಸ್ತು ಮಂಗಲಂ ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ ಜೈನಂ ಜಯತು ಶಾಸನಂ ಜೈನಂ ಜಯತು ಶಾಸನಂ. पंचपरमेष्टि भगवान की जय हो, जिनवाणी माता की जय हो, अहिंसा परमो धर्म की जय हो. ಕಥಾ ಶ್ರವಣ 69. ಈ ದಿನದ ಕಥೆಯ ಹೆಸರು ಭಾವಾನುರಾಗದ ಕತೆ. ಕಥೆಯ ಹೆಸರು ಭಾವಾನುರಾಗದ ಕತೆ. ಉಜ್ಜಯಿನಿಯ ರಾಜ ಧನಪಾಲ. ಅವನ ರಾಣಿಯ ಹೆಸರು ಧನಶ್ರೀ. ಧನಶ್ರೀಯು ಧರ್ಮಾತ್ಮಳು, ಅತ್ಯಂತ ಉದಾರ ಮನಸ್ಸಿನವಳು ಆಗಿದ್ದಳು. ಅದೇ ನಗರದಲ್ಲಿ ಸಮುದ್ರದತ್ತ ಹೆಸರಿನ ಒಬ್ಬ ಶ್ರೇಷ್ಠಿ ಇದ್ದನು. ಅವನಿಗೆ ಪ್ರಿಯಾಂಗು ಶ್ರೀ ಎಂಬ ಸುಂದರವಾದ ಕನ್ಯೆ ಇದ್ದಳು. ಪ್ರಿಯಾಂಗು ಶ್ರೀಯ ಮಾವನ ಮಗ ನಾಗಸೇನನು ಆ ಕನ್ಯೆಯೊಡನೆ ವಿವಾಹವಾಗಲು ಬಯಸುತ್ತಿದ್ದನು. ಆದರೆ ಸಮುದ್ರದತ್ತನು ಅದೇ ನಗರದಲ್ಲಿ ವಾಸ ಮಾಡುತ್ತಿದ್ದ ಸಾಗರದತ್ತ ಮತ್ತು ಸುಭದ್ರೆಯ ಮಗನಾದ ನಾಗದತ್ತನೊಡನೆ ತನ್ನ ಕನ್ಯೆಯ ವಿವಾಹ ಮಾಡಿದನು. ಇದರಿಂದ ನಾಗಸೇನನು ನಾಗದತ್ತನನ್ನು ಶತ್ರುವೆಂದು ತಿಳಿಯತೊಡಗಿದನು. ಅಲ್ಲದೆ ಅವನಿಗೆ ಕಷ್ಟ ಕೊಡುವ ಅವಕಾಶಕ್ಕಾಗಿ ಕಾಯತೊಡಗಿದನು. ನಾಗದತ್ತನು ಬಹಳ ಧರ್ಮ ಪ್ರೇಮಿಯಾಗಿದ್ದನು. ಧರ್ಮದಲ್ಲಿ ಅವನಿಗೆ ಅಚಲವಾದ ಶ್ರದ್ಧೆ ಇತ್ತು. ಅವನ ಮದುವೆಯಲ್ಲಿ ಯಥೇಚ್ಛವಾಗಿ ಧನವನ್ನು ದಾನ ಮಾಡಲಾಯಿತು. ಪೂಜೆ ಉತ್ಸವಗಳನ್ನು ಮಾಡಲಾಯಿತು. ದೀನ ದುಃಖಿಗಳಿಗೆ ಬಹಳ ಸಹಾಯ ನೀಡಲಾಯಿತು. ಒಂದು ದಿನ ನಾಗದತ್ತನು ಉಪವಾಸ ಮಾಡಿದ್ದು ಧರ್ಮಾನುರಾಗದಿಂದ ಜಿನ ಮಂದಿರದಲ್ಲಿ ಕಾರ್ಯತುಸರ್ಗದಲ್ಲಿ ನಿಂತುಕೊಂಡು ಧ್ಯಾನವನ್ನು ಮಾಡತೊಡಗಿದನು. ಆಗ ಅಕಸ್ಮಾತ್ತಾಗಿ ನಾಗಸೇನನು ಅದನ್ನು ನೋಡಿದನು. ಆ ದುಷ್ಟನು ತನ್ನ ಸೇಡನ್ನು ತೀರಿಸಿಕೊಳ್ಳಲು ಒಂದು ಕಪಟ ವ್ಯೂಹವನ್ನು ರಚಿಸಿಕೊಂಡನು ಮತ್ತು ಆ ತಕ್ಷಣದಲ್ಲಿ ತನ್ನ ಕುತ್ತಿಗೆಯಿಂದ ಹಾರವನ್ನು ತೆಗೆದು ನಾಗದತ್ತನ ಕಾಲಿನ ಹತ್ತಿರಕ್ಕೆ ಹಾಕಿಬಿಟ್ಟನು ಮತ್ತು ಜೋರು ಜೋರಾಗಿ ಗದ್ದಲ ಮಾಡಿ ಕೂಗತೊಡಗಿದನು. ಇವನು ನನ್ನ ಹಾರವನ್ನು ಕದ್ದು ಓಡತೊಡಗಿದನು. ನಾನು ಹಿಂದೆ ಹಿಂದೆ ಓಡಿ ಬಂದೆನು. ಇವನನ್ನು ಹಿಡಿದೆನು. ಆದ್ದರಿಂದ ಅವನು ಧ್ಯಾನಮಗ್ನರಾಗಿರುವಂತೆ ನಟಿಸುತ್ತಾ ಇದ್ದಾನೆ ಎಂದು ಹೇಳತೊಡಗಿದನು. ಗಲಾಟೆಯನ್ನು ಕೇಳಿ ಜನರು ಅಲ್ಲಿ ಬಂದು ಸೇರಿದರು. ನಾಗದತ್ತನನ್ನು ಹಿಡಿದು ರಾಜನ ಆಸ್ಥಾನಕ್ಕೆ ಕರೆದುಕೊಂಡು ಹೋದರು. ರಾಜನು ಇವನನ್ನು ಕೊಲ್ಲಲು
ಆದೇಶ ಕೊಟ್ಟನು. ನಾಗದತ್ತನನ್ನು ಆಗಲೇ ವಧಾಭೂಮಿಗೆ ಕರೆದುಕೊಂಡು ಹೋದರು. ಅವನ ಕುತ್ತಿಗೆಗೆ ಕತ್ತಿಯಿಂದ ಹೊಡೆದರು. ಆದರೆ ಅವರ ಕತ್ತಿಯ ಪೆಟ್ಟು ಅವನಿಗೆ ಕೊರಳ ಹಾರವಾಗಿ ಪರಿವರ್ತನೆಯಾಯಿತು. ಅದೇ ಸಮಯದಲ್ಲಿ ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ಜಯ ಜಯ ಧನ್ಯ ಧನ್ಯ ಶಬ್ದದಿಂದ ಆಕಾಶವು ಪ್ರತಿಧ್ವನಿಸಿತು. ಈ ರೀತಿಯಾಗಿ ಜೈನ ಧರ್ಮದ ಮೇಲಿನ ಭಾವಾನುರಾಗದ ಪ್ರಭಾವವನ್ನು ನೋಡಿ ನಾಗದತ್ತ ಮತ್ತು ಧನಪಾಲ ರಾಜನು ಬಹಳ ಸಂತೋಷಪಟ್ಟರು. ಇಲ್ಲಿಗೆ ಈ ಕಥೆಯು ಮುಗಿಯುತ್ತದೆ. पंचपरमेष्टि भगवान की जय हो, जिनवाणी माता की जय हो, अहिंसा परमो धर्म की जय हो।